ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ನಾನು ಅಶ್ಲೀಲ ಶಬ್ದವನ್ನ ಬಳಸಿಲ್ಲ ಅಂತ ಸಿಟಿ ರವಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾರೋ ಹೇಳಿದಂತ ಹೇಳಿಕೆಯನ್ನ ಕೇಳಿಸಿಕೊಂಡು ನನ್ನ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಈ ರೀತಿಯಾಗಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೂ ಇವರ ಹೇಳಿಕೆಯನ್ನ ಖಾನಾಪುರ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಆರ್ ಪಾಟೀಲ್ ನೇತೃತ್ವದಲ್ಲಿ ಒಂದು ವಿಚಾರಣೆ ನಡೀತಾ ಇತ್ತು. ಸೊ ಅದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ವಿಧಾನ ಪರಿಷತ್ನಲ್ಲಿ ಆ ರೀತಿ ಹೇಳಿಲ್ಲ, ಯಾರೋ ಹೇಳಿದಂತ ಹೇಳಿಕೆಯನ್ನ ಕೇಳಿಸಿಕೊಂಡು ನಾನು ಹೇಳಿದ್ದೀನಿ ಅಂತ ಹೇಳಿ ನನ್ನ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಇದು ಒಂದು ರೀತಿ ಷಡ್ಯಂತ್ರದ ದೂರು, ನಾನು ಆ ರೀತಿ ಪದ ಬಳಕೆ ಮಾಡೇ ಇಲ್ಲ ಅಂತ ಅವರು ಇನ್ಸ್ಪೆಕ್ಟರ್ಗೆ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇಳಪ್ಪ ಮೇಡಮ್ಮೆ ಕಳಿಸಿದ್ದಾರೆ ನೀನ್ ಬಿಡಲ್ಲ ಅಂತ ಜೋಬ್ಗಳಲ್ಲಿ ವೆಪನ್ಗಳು ಇಟ್ಕೊಂಡಿದ್ರು. ಏನು ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದೇಳಪ್ಪ ಮೇಡಮ್ಮೆ ಕಳಿಸಿದ್ದಾರೆ ಬಿಡಲ್ಲ, ಮೇಡಮ್ಮೆ ಕಳಿಸಿದ್ದಾರೆ ನೀನ್ ಬಿಡಲ್ಲ ಅಂತ ಜೋಬ್ಗಳಲ್ಲಿ ವೆಪನ್ಗಳು ಇಟ್ಕೊಂಡಿದ್ರು. ಏನು ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದೇಳಪ್ಪ ಮೇಡಮ್ಮೆ ಕಳಿಸಿದ್ದಾರೆ ಬಿಡಲ್ಲ, ಮೇಡಮ್ಮೆ ಕಳಿಸಿದ್ದಾರೆ ನೀನ್ ಬಿಡಲ್ಲ ಅಂತ. ಇನ್ನು ಇವತ್ತು ವಿಧಾನ ಪರಿಷತ್ನ ಸದನದ ಒಳಗೆ ಈ ಒಂದು ವಿವಾದ ಇದೆಯಲ್ಲ, ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಬೆಂಕಿಯನ್ನ ಹತ್ತಿಸಿತ್ತು. ಬೆಳಗಾವಿಯ ಸುವರ್ಣಸೌಧ ಅಕ್ಷರಶಃ ಹೊತ್ಕೊಂಡಿತ್ತು. ಆ ಒಂದು ಪದವನ್ನ ಬಳಕೆ ಮಾಡಿದ್ರಿಂದ, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ಅನ್ಪಾರ್ಲಿಮೆಂಟರಿ ಪದವನ್ನ ಬಳಕೆ ಮಾಡಿದ್ರಿಂದ ಒಂದು ರೀತಿ ಕೋಲಾಹಲ, ಗದ್ದಲಕ್ಕೆ ಇಡೀ ಸದನ ಕಾರಣವಾಗಿತ್ತು. ಸೊ ಈ ರೀತಿಯಾಗಿ ಯಾವಾಗ ಒಂದು ವಿವಾದ ಸೃಷ್ಟಿಯಾಯಿತು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಅಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ, ಒಂದು ಭದ್ರತೆಯ ಲೋಪವಾಗಿದೆ ಅಂತ ಹೇಳಿ ಅವರು ಧರಣಿಯನ್ನ ಕುಳಿತುಕೊಂಡಿದ್ರು ಇದನ್ನ ವಿರೋಧಿಸಿ. ಸೊ ಇದೇ ಸಂದರ್ಭದಲ್ಲಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಸಿಟಿ ರವಿ ಅವರನ್ನ ಬಂಧಿಸಿ ಈಗ ಖಾನಾಪುರ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ರೀತಿ ಹೇಳಿಕೆಯನ್ನ ಕೊಟ್ಟೇ ಇಲ್ಲ, ಸೊ ಇದು ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ದೂರಿನ ವಿಚಾರಣೆ ಆದ್ರೆ ಇದಕ್ಕೆ ಕೌಂಟರ್ ಆಗಿ ಸಿಟಿ ರವಿ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ, ಸುವರ್ಣಸೌಧಕ್ಕೆ ನುಗ್ಗಿ ಒಂದು ಭದ್ರತಾ ಲೋಪವನ್ನ ಉಂಟು ಮಾಡಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟ್ ಅನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸರ ಮೂಲಕ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದು ರೀತಿ ಕೌಂಟರ್ ಕಂಪ್ಲೇಂಟ್ ಅನ್ನ ಸಿಟಿ ರವಿ ಅವ್ರ ಕಡೆಯಿಂದ ಕೂಡ ಪೊಲೀಸರು ಇದೀಗ ದಾಖಲಿಸಿಕೊಂಡಿರೋದು. ಸೊ ಇದರ ವಿಚಾರಣೆ ಕೂಡ ನಡೆಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.